ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತಿನ ವ್ಲಾಗನ್ನು ನನ್ನ ಕ್ಲೀನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಯುಗಾದಿ ಹಬ್ಬ ಹತ್ತಿರ ಬಂತು. ಹಾಗಾಗಿ ಇವತ್ತು ಸ್ವಲ್ಪ ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಡೀಪ್ ಕ್ಲೀನ್ ಏನು ಮಾಡಲ್ಲ, ಸ್ವಲ್ಪ ಮೇಲ್ಮೇಲೆ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ದೀಪಾವಳಿಲೆಲ್ಲ ಡೀಪ್ ಕ್ಲೀನ್ ಮಾಡಿರ್ತೀವಿ, ಆದರೂ ಹಬ್ಬ ಅಲ್ವಾ, ವರ್ಷದ ಮೊದಲನೇ ಹಬ್ಬ, ಹೊಸ ವರ್ಷ ಹಬ್ಬ. ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ಮಕ್ಕಳದ್ದು ಎಕ್ಸಾಮ್ ಮುಗ್ದಿಲ್ಲ, ಮಗಳದ್ದು ಮುಗ್ದಿಲ್ಲ, ಮಗಂದು ಮುಗ್ದಿದೆ ಎಕ್ಸಾಮು. ಒಂದು ಮನೇಲಿದ್ದಾನೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ ತಲೆನೋವು, ಟೆನ್ಷನ್ನು, ಅಷ್ಟು ತಲೆ ತಿಂದಾಕ್ತಾರೆ. ಈಗ ಅದರಲ್ಲೇ ಅವನು ಮನೇಲೇ ಇದ್ದಾನೆ, ಕೈ ಕಾಲಲ್ಲೆಲ್ಲ ಓಡಾಡ್ತಿರ್ತಾನೆ ಕೆಲಸ ಮಾಡುವಾಗ. ನಾನು ಅಲ್ಲಾಡಿಸ್ಬೇಡ ಫೋನು. ಈಗ ನೋಡ್ತಿರ್ಬೋದು, ನನ್ನ ಟ್ರೈಪಾಡೆಲ್ಲ ಅಲ್ಲಾಡಿಸ್ತಿದ್ದಾನೆ ಅಲ್ಲಿ ಕೆಳಗಡೆ ಕೂತ್ಕೊಂಡು. ಬನ್ನಿ ಫ್ರೆಂಡ್ಸ್, ಹಿಂಗೆ ಟೈಮ್ ಆಗುತ್ತೆ ಮಾತಾಡ್ಕೊಂಡು ನಿಂತರೆ. ನಾನು ಇವತ್ತು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗಿನ ತಿಂಡಿ ಎಲ್ಲ ಮಾಡಿಕೊಟ್ಟೆ, ತಿಂದಿದ್ದಾರೆ. ಈಗ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ, ನಮ್ಮ ಮನೆಯವ್ರು ಕೆಲಸಕ್ಕೆ ಹೋಗಿದ್ದಾರೆ. ನಾನು ಈಗ ಇಟ್ಕೊಂಡು ಮನೆ ಕ್ಲೀನ್ ಮಾಡಬೇಕು. ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಆದರೂ ಒಂದು ಜೊತೆ ಕಿರ್ಚಾಡ್ಕೊಂಡು, ಮಾತಾಡಿಕೊಂಡು, ಬೈಕೊಂಡು, ಹೊಡ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಬನ್ನಿ ಇವತ್ತಿನ ರೂಟೀನ್ ಹೆಂಗೆ ಹೋಗುತ್ತೆ, ಕ್ಲೀನಿಂಗ್ ವಿಡಿಯೋನ ಆಗಿರುತ್ತೆ. ನೀನು ಇವೆರಡರದ್ದು ಬಿಚ್ಚಿದ್ಯಾ ಕವರು? ಇದನ್ನು ತೆಗಿತೀಯ, ಹಿಂಗೆ ಜಿಪ್ ಓಪನ್ ಮಾಡಿ ಕೂತ್ಕೊ ಕೆಳಗೆ. ಇವನು ಕೆಲಸ ಹಚ್ಚಬೇಕು ಫ್ರೆಂಡ್ಸ್, ಅಂದ್ರೇ ಮಾತು ಕೇಳ್ತಾನೆ, ಇಲ್ಲ ಅಂದರೆ ಕೇಳಲ್ಲ. ಬಂದಿದೆ ಪಕ್ಷಿ. ಜಾಣ ಇದೆ ಇದು, ಜಾಣ ಕೂಸು, ಅಮ್ಮಂಗೆ ಹೆಲ್ಪ್ ಮಾಡುತ್ತೆ. ಅದನ್ನು ಒಗೆಯಕ್ಕೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಫಸ್ಟು ಇದನ್ನೆಲ್ಲ ಸೊಪ್ಪಿನ ಪುಡಿಯಲ್ಲಿ ನೆನೆಯಕ್ಕೆ ಇಟ್ಟು ಬರ್ತೀನಿ, ಆಮೇಲೆ ಕ್ಲೀನ್ ಮಾಡಿ ಒಗ್ದಾಕೋಬೇಕು. ಫ್ರೆಂಡ್ಸ್, ಇದು ಮನಿ ಪ್ಲ್ಯಾಂಟನ್ನು ನಾನು ಈ ಥರ ಸಾಸ್ ಬಾಟಲ್, ಟೊಮೆಟೊ ಸಾಸ್ ಬರುತ್ತಲ್ಲ ಖಾಲಿ ಆದಮೇಲೆ, ಅದರಲ್ಲಿ ಹಾಕಿ ಬೆಳೆಸಿದ್ದೀನಿ. ಈಗ ಅದನ್ನು ವಾಶ್ ಮಾಡಿ ಹಾಕಬೇಕು. 2 ಹಾಕಿದ್ದೀನಿ ನಾನು, ಈ ಕಡೆ ಬಾಗಿಲಿಗೊಂದು, ಈ ಕಡೆ ಬಾಗಿಲಿಗೊಂದು. ನೋಡಿ, ಇದೊಂದು ಬಾಟ್ಲಲ್ಲಿ ಹಾಕಿದ್ದೀನಿ. 2 ಕಡೆ ಡೋರ್ಗೂ ಹಾಕಿದ್ದೀನಿ. ಇದು ವೇಸ್ಟ್ ಅಂತ ನಾವು ಬಿಸಾಕ್ತೀವಲ್ಲ, ಸಾಸ್ ಯೂಸ್ ಮಾಡಿ, ಸಾಸ್ ತಿಂದಮೇಲೆ ಉಪಯೋಗಿಸಿ, ಸಾಸ್ ತಿಂದಾದ್ಮೇಲೆ ಬಾಟ್ಲನ್ನು ನಾವು ಎಸೆಯೋ ಬದಲು ಈ ಥರ ಪ್ಲ್ಯಾಂಟನ್ನು ಹಾಕಿ ಅಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಇದು. ಇವೆರಡನ್ನ ಫಸ್ಟು ಬಾತ್ರೂಮಲ್ಲಿ ಇಟ್ಟು ಬರ್ತೀನಿ ಫ್ರೆಂಡ್ಸ್, ಇಲ್ಲಾಂದರೆ ನಮ್ಮ ವಸಿಷ್ಠನ ಕೈಲಿ ನಿಲ್ಲಲ್ಲ ಇದು. ಒರೆಸಿಯಿಂದ ಸರಿಸ್ತೀನಿ, ಹಂಗೆ ಇರಲೇದು. ಮರ ತೊಂಬರ್ಬರಪ್ಪ, ಇದು ಹಂಗೆ ಇಡಲ್ಲ, ಕಸದ ಮರ ತೊಂಬರ್ಬೇಕು.
ಹೆಂಗೆ ಹೊಸದಂತ ನನ್ನ ಟೆನ್ಷನು, ನಿಮಗೆ ಆಟ ಆಡೋ ಟೆನ್ಷನು. ಫ್ರೆಂಡ್ಸ್, ಬರೀ ಹಾಲಿನ ಮಾತ್ರ ಧೂಳು ಕೊಡ್ಕೊಂಡು ಕಸ ಹೊಡೆದಿದ್ದೀನಿ. ಕಸ ಹೊಡೆದು ಸೋಫಾ ಒಂದು ಒರೆಸಿದ್ದೀನಿ. ಇಷ್ಟು ಕಸ ಬಂದಿದೆ. ಡೈಲಿ 2 ಹೊತ್ತು ಕಸ ಹೊಡಿತೀವಿ ಮತ್ತು ಡೈಲಿ ನೆಲ ಒರೆಸ್ತೀವಿ. ಆದರೂ ಕ್ಲೀನ್ ಮಾಡುವಾಗ ಇಷ್ಟು ಧೂಳು ಬರುತ್ತೆ, ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಡೈಲಿ 2 ಹೊತ್ತು ಕಸ, 1 ಹೊತ್ತು ನೆಲ ಕೂಡ ಒರೆಸ್ತೀವಿ. ಅದು ಕ್ಲೀನ್ ಮಾಡ್ತೀವಿ ಅಂತ ಅಂದಾಗ ಅದು ಕಸ ಎಷ್ಟಿದ್ರು ಎಲ್ಲಿರುತ್ತೋ ಅಂತಲೇ ಗೊತ್ತಲ್ಲ, ಮತ್ತು ಅಷ್ಟು ಕಸ ಬರುತ್ತೆ. ಈಗಿನ ಸೋಫಾ ಹಿಂದ್ಗಡೆ ಎಲ್ಲ ನೆಲ ಒರೆಸ್ಬಿಟ್ಟು ಫಸ್ಟ್ ಇವನ್ನೆಲ್ಲ ಅದರ ಜಾಗಕ್ಕೆ ಇಟ್ಬಿಟ್ಟು ಆಮೇಲೆ ರೂಮ್ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನೂ ರೂಮು, ಅಡುಗೆ ಮನೆ ಮತ್ತು ಅಲ್ಲಿದೆಯಲ್ಲ ಆಚೆ ಕಡೆ ವರಾಂಡ ಥರ, ಅದನ್ನು ಕ್ಲೀನ್ ಮಾಡಬೇಕು. ಬಿಸಿಲು ಒಂದು ಶಕೆ ಬೇರೆ ಸಿಕ್ಕಾಪಟ್ಟೆ ಇದೆ, ಬಿಸಿಲು ಜಾಸ್ತಿ ಇದೆ. ಫುಲ್ ಬೆವರೆಲ್ಲ ಬರ್ತೈತೆ ಕೆಲಸ ಮಾಡೋದಕ್ಕೆ. ಮರ ಹುಟ್ಟುತ್ತೆ, ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಅದರಿಂದ. ಆರೆಂಜ್ ನ್ಯೂಟ್ರಿಯೆಂಟ್ಸ್. ನಾನು ಆರೆಂಜ್ ಪ್ರಿನ್ಸಿಪಲ್ ಕಾಬು ಇನ್ನು ಸಸ್ಕುನು ಅದೇ ಬೆಡ್ಶೀಟು ಗೊತ್ತು. ಇಲ್ಲೇನು ಬೆಡ್ಶೀಟ್ ಈಗ ಯಾಕೆ ಕೈ ಬೇಗ ತಿಂತೀಯಾ? ಹಾಂ ಬೇಗ ಯಾಕೆ ಹೊರಗುತ್ತೆ ಅಂತ ಏನಂತ ಹೊರಗುತ್ತೆ ಅಂತ ಕೊಡು. ಇದಿಲ್ವ ಇಲ್ಲಿ ತಕ್ಕೋ ಆಂಟಿ. 8 ತಿಂತೀವಿ, 7 ತಿಂತೀವಿ. ಒಂದರಲ್ಲಿ ಹಾಫ್ ತಿಂತೀವಿ, ಇನ್ನೊಂದರಲ್ಲಿ ಹಾಫ್ ತಿಂತೀವಿ. ಅವಾಗ ಒಂದು ಫುಲ್ ಆರೆಂಜ್ ಆಗುತ್ತೆ. ಡಾನ್ಸ್ ಕ್ಲಾಸ್ ಏನು ಡಿಸೈನ್ ಡಾನ್ಸ್ ಕ್ಲಾಸ್ ಡಿಸೈನ್ ಡಿಸೈನ್ ಡ್ಯಾನ್ಸ್ ಕ್ಲಾಸ್ ಥರ ಇದೆ. ಕಲಂಕಾರಿ ಕಲಂಕಾರಿ ಅಂದರೆ ಡಾನ್ಸ್ ಕ್ಲಾಸಿಂದ ಸುಮ್ಮನೆ ಡೋಂಟ್ ಸಿಟ್ ಪ್ಲೀಸ್. ಫ್ರೆಂಡ್ಸ್ ನೋಡಿ, ಇದನ್ನು ಹೊಸ ಸೋಫಾ ಕವರ್ ಹಾಕಿದ್ದೀನಿ. ಹಾಕಿದ ಮೇಲೆ ಈ ಥರ ಕಾಣಿಸುತ್ತೆ. ಲುಕ್ಕೇ ಚೇಂಜ್ ಅನ್ನಿಸ್ತೈತೆ ಯಾಕೋ. ಇದು ಈ ಕವರ್ ಹಾಕಿದ ಮೇಲೆ ಯಾಕೋ ಚಿಕ್ಕದಂತ ಅನ್ನಿಸ್ತೈತೆ, ಯಾಕಂದರೆ ಇಲ್ಲಿ ಮರೂನ್ ಕಲರು ಕವರ್ ಆಗಿದೆ. ಬರೀ ವೈಟ್ ಕಲರ್ ಮಾತ್ರ ಹೈಲೈಟಾಗಿ ಕಾಣಿಸ್ತೈತಲ್ಲ, ಹಾಗಾಗಿ ಈ ಥರ ಕಾಣಿಸ್ತೈತೆ. ಸ್ವಲ್ಪ 1-2 ದಿನ ನೋಡೋದಕ್ಕೆ ಹಿಂಗೆ ಅನಿಸುತ್ತೆ. ಈ ಕಡೆದಕ್ಕೆ ಈ ಥರ ಕಾಣಿಸುತ್ತೆ.
ಇನ್ನೇನು ಚೆನ್ನಾಗಿ ಹೊಸದು ಫ್ರೆಶ್ ಆಗಿ ಹಾಕಿದ್ದೀವೇನೋ ಅನ್ನಿಸ್ತೈತೆ. ಇದು ಈ ಥರ ಫ್ರೆಂಡ್ಸ್, ಅಂದರೆ ನೆಟ್ಟೆಡ್ ಥರ ಇದೆ ಇದು. ನೋಡ್ತಿರ್ಬೋದು, ಇಂಥ ಸೋಫಾ ಕವರ್ ಇದು. ರೆಗ್ಯುಲರ್ ಡೈಲಿ ಯೂಸ್ ಮಾಡೋದಕ್ಕೆ ಇದಕ್ಕೆ 400 ಕೊಟ್ಟಿರೋದಲ್ವಾ, ಕಡಿಮೆಗೆ ಡೈಲಿ ಯೂಸ್ ಮಾಡೋದಕ್ಕೆ ಅಂಥೇಳಿ. ಇನ್ನೇನು ವೈಟ್ ಇರೋದ್ರಿಂದ ಗೊತ್ತಿಲ್ಲ ಇವ್ರ ಕೈಲಿ ಎಷ್ಟು ದಿನ ಬರುತ್ತೋ ಏನೋ. ಸೋಫಾ ಕವರ್ ಎಷ್ಟಿದೆ? 1 2 3 4 5 6. ಇದು ನೋಡಿ ಫ್ರೆಂಡ್ಸ್, ಈ ಥರ ಆಗಿರುತ್ತೆ. ಆವಾಗವಾಗ ನಾವು ಇದನ್ನು ತೊಳೆದು ಕ್ಲೀನ್ ಮಾಡಿ ಹಾಕಬೇಕು ಅನ್ನೋದು ಇದಕ್ಕೆ. ಇದು ಸ್ವಲ್ಪ ನೋಡಿ ಒಂಥರ ಕೊಳ್ತೋದಂಗೆ ಆಗಿದೆ. ನಾನು ಇವಾಗ ಅದನ್ನು ಅಷ್ಟಕ್ಕೆ ಹಚ್ಚಿ ತೆಗೆದುಬಿಡ್ತೀನಿ. ಮತ್ತು ಈ ಕಡೆ ರೂಟ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಈಗ ನೋಡಿ ಇದೆಲ್ಲ ಡೆಡ್ ಆಗಿರೋ ರೂಟ್ಸ್ಗಳಿದು. ಪರವಾಗಿಲ್ಲ, ಉಪವಾಸ ಏನಲ್ಲ ಉಪವಾಸ ಮಾಡಿ ತಿನ್ನಾಕ ಏನಲ್ಲ. ಕೆಲಸ, ಬಟ್ಟಿ, ಬಿಸಿಲು. ಆ ಬಟ್ಟೆ ವೈಟ್ ಅಲ್ಲ
ಇರೋದಂತ